ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ. ಕಾರ್ ಯಾರ್ದು, ಯಾರಿಗೆ ಮಾರಿದ್ರು, ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಬಾಂಬ್ ಸ್ಫೋಟಾಗಿ 4-5 ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಕೇವಲ ಕೆಂಪುಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ದಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತಿರುವಂಥ ವಿಶ್ವಾಸ ನನಗೆ. ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಕಾರಣ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಇವತ್ತು ಅಲ್ಲ, ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಸಾಧ್ಯ ಆಗೋದಿಲ್ಲ ಅಂತ ಅವ್ರದ್ದು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ, ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ, ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಸರ್ಕಸ್ ಮಾಡ್ತಾಯಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋದು. ಅದರ ಒಂದು ಭಾಗ ಈ ಹೇಳಿಕೆ. ಕ್ರಾಂತಿ ಸರ್ ಲಾಸ್ಟಿಗೆ ಡೈಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಲ್ಲ, ಅದು ಕೇಂದ್ರ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಹರಿಪ್ರಸಾದ್ಗೆ ಬೇರೆ ಉದ್ಯೋಗ ಏನಿದೆ? ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಬೆಳಿಗ್ಗೆದ್ದರೆ ಹಿಂಸಾಚಾರ ಆಗ್ತವೆ ಅಂದರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು. ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ. ಕಾರ್ ಯಾರ್ದು, ಯಾರಿಗೆ ಮಾರಿದ್ರು, ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಬಾಂಬ್ ಸ್ಫೋಟಾಗಿ 4-5 ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಕೇವಲ ಕೆಂಪುಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ದಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತಿರುವಂಥ ವಿಶ್ವಾಸ ನನಗೆ. ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಕಾರಣ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಇವತ್ತು ಅಲ್ಲ, ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಸಾಧ್ಯ ಆಗೋದಿಲ್ಲ ಅಂತ ಅವ್ರದ್ದು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ, ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ, ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಸರ್ಕಸ್ ಮಾಡ್ತಾಯಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋದು. ಅದರ ಒಂದು ಭಾಗ ಈ ಹೇಳಿಕೆ. ಕ್ರಾಂತಿ ಸರ್ ಲಾಸ್ಟಿಗೆ ಡೈಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಲ್ಲ, ಅದು ಕೇಂದ್ರ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಹರಿಪ್ರಸಾದ್ಗೆ ಬೇರೆ ಉದ್ಯೋಗ ಏನಿದೆ? ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಬೆಳಿಗ್ಗೆದ್ದರೆ ಹಿಂಸಾಚಾರ ಆಗ್ತವೆ ಅಂದರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು. ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ. ಕಾರ್ ಯಾರ್ದು, ಯಾರಿಗೆ ಮಾರಿದ್ರು, ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಬಾಂಬ್ ಸ್ಫೋಟಾಗಿ 4-5 ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಕೇವಲ ಕೆಂಪುಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ದಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತಿರುವಂಥ ವಿಶ್ವಾಸ ನನಗೆ. ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಕಾರಣ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಇವತ್ತು ಅಲ್ಲ, ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಸಾಧ್ಯ ಆಗೋದಿಲ್ಲ ಅಂತ ಅವ್ರದ್ದು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ, ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ, ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಸರ್ಕಸ್ ಮಾಡ್ತಾಯಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋದು. ಅದರ ಒಂದು ಭಾಗ ಈ ಹೇಳಿಕೆ. ಕ್ರಾಂತಿ ಸರ್ ಲಾಸ್ಟಿಗೆ ಡೈಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಲ್ಲ, ಅದು ಕೇಂದ್ರ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಹರಿಪ್ರಸಾದ್ಗೆ ಬೇರೆ ಉದ್ಯೋಗ ಏನಿದೆ? ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಬೆಳಿಗ್ಗೆದ್ದರೆ ಹಿಂಸಾಚಾರ ಆಗ್ತವೆ ಅಂದರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.